ಬೆಲೆ ಏರಿಕೆಯ ಬೇಗೆಯಲ್ಲಿ ಬೆಂಗಳೂರಿಗರು ಬೇಯ್ತಾ ಇದ್ದಾರೆ. ಒಂದು ಕಡೆ ಮೆಟ್ರೋ ಟಿಕೆಟ್ ರೇಟ್ ಹೈಕ್ ಆಗಿದೆ, ಮತ್ತೊಂದು ಕಡೆ ಬಸ್ ಟಿಕೆಟ್ ರೇಟ್ ಕೂಡ ಜಾಸ್ತಿ ಆಗಿದೆ. ಇದರ ನಡುವೆ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಲಾಗ್ತಿದೆ. ಹಾಗಾಗಿ ಈಗ ಬೆಂಗಳೂರಿನ ಜನರೇನಿದ್ದಾರೆ ಕಾರ್ ಪೂಲಿಂಗ್ನತ್ತ ಮುಖ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿಗರು ಕಾರ್ ಪೂಲಿಂಗ್ ಮೊರೆ, ಖಾಸಗಿ ಸಾರಿಗೆ ಸಂಘಟನೆಗಳ ಆಕ್ರೋಶ. ಕಾನೂನು ಮೀರಿದ್ರೆ ಕ್ರಮವೆಂದ ಸಾರಿಗೆ ಸಚಿವ. ರಾಜ್ಯದಲ್ಲಿ ಮತ್ತೆ ಕಾರ್ ಪೂಲಿಂಗ್ ಸದ್ದು ಮಾಡ್ತಿದೆ. ಬೆಂಗಳೂರಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಾದ ಬಸ್ ಹಾಗೂ ಮೆಟ್ರೋ ದರ ಏರಿಕೆಯ ನಂತರ ಜನ ಕಾರ್ ಹಾಗೂ ಬೈಕ್ಗಳತ್ತ ಮುಖ ಮಾಡ್ತಿದ್ದಾರೆ. ಇನ್ನು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಕೋರ್ಟ್ ಆದೇಶ ಕೊಟ್ಟಿದೆ. ಹೀಗಾಗಿ ಜನ ಕಾರ್ ಹಾಗೂ ಬೈಕ್ಗಳತ್ತ ಹೊರಳುತ್ತಿದ್ದು ದಿನೇ ದಿನೇ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಮಾರ್ಚ್ 2025ರ ವೇಳೆಗೆ ಬೆಂಗಳೂರಲ್ಲಿ ಅಂದಾಜು 25 ಲಕ್ಷ ಕಾರ್ಗಳು ನೋಂದಣಿಯಾಗಿವೆ. ಈ ಬೆಲೆ ಏರಿಕೆ ಹಾಗೂ ಟ್ರಾಫಿಕ್ ತಪ್ಪಿಸಲು ಜನ ಕಾರ್ ಪೂಲಿಂಗ್ಗೆ ಮೊರೆ ಹೋಗಿದ್ದು ಆನ್ಲೈನ್ ಆಪ್ಗಳಲ್ಲಿ ಬುಕ್ ಮಾಡುತ್ತಿದ್ದಾರೆ. ಬೆಂಗಳೂರಲ್ಲೇ ಸುಮಾರು 50,000ಕ್ಕೂ ಹೆಚ್ಚು ಕಾರ್ ಪೂಲ್ಗಳಿವೆ. 4 ಜನ 4 ಕಾರ್ಗಳನ್ನ ರೋಡಿಗೆ ಇಳಿಸೋ ಬದಲು ಒಂದೇ ಕಾರಿನಲ್ಲಿ 4 ಜನರು ಪ್ರಯಾಣ ಮಾಡಬಹುದಲ್ಲವೇ ಅನ್ನೋದು ಕೆಲವರ ಯೋಚನೆ. ಹೀಗಾಗಿ ಕಾರ್ ಪೂಲಿಂಗ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಈ ಕಾರ್ ಪೂಲಿಂಗ್ ಏರಿಕೆಗೆ ಖಾಸಗಿ ಸಾರಿಗೆ ಸಂಘಟನೆ ಅಧ್ಯಕ್ಷ ನಟರಾಜ್ ಶರ್ಮಾ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾರ್ ಪೂಲಿಂಗ್ ಕಂಪನಿಗಳು ಲೈಸೆನ್ಸ್ ಪಡೆಯದೆ ಕಾರ್ಗಳನ್ನ ಕಾರ್ಯಾಚರಣೆ ಮಾಡ್ತಿವೆ. ಅನಧಿಕೃತವಾದ ಕಂಪನಿಗಳ ಕಾರ್ ರದ್ದು ಮಾಡಬೇಕು. ಇದೇ ರೀತಿಯಾದ್ರೆ ಮತ್ತೆ ಪ್ರತಿಭಟಿಸುವ ಎಚ್ಚರಿಕೆ ನೀಡಿದ್ರು. ಕಾರ್ ಪೂಲಿಂಗ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಸಾರಿಗೆ ಇಲಾಖೆ ಮತ್ತು ನಮ್ಮ ಸಂಘಟನೆಗಳು ಹೋರಾಟವನ್ನು ಕೂಡ ಮಾಡಿತ್ತು. ಆಗ ಮಾನ್ಯ ಸಚಿವರೇ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದರು. ಈ ರೀತಿ ಕಾರ್ ಪೂಲಿಂಗ್ ಕಂಪನಿಗಳನ್ನು ಮೇಲೆ ಒಂದು ಕ್ರಮ ಜರುಗಿಸಿ ಅಂತೇಳ್ಬಿಟ್ಟು ಈಗಿರ್ತಕ್ಕಂಥ ನಮ್ಮ ಕಮಿಷನರ್ ಆದಂಥ ಯೋಗೇಶ್ ಅವರು ಅದ್ರ ಬಗ್ಗೆ ನೋಟಿಸನ್ನು ಕೊಟ್ಟು ಕಾರ್ ಪೂಲಿಂಗ್ ಕಂಪನಿಗಳ ಮೇಲೆ ಒಂದು ಕ್ರಮವನ್ನು ಜರುಗಿಸಿದ್ರು. ಈಗ ಮತ್ತೆ ಅವರು ತನ್ನ ಹಳೆಯ ಚಾಳಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದು ರೀತಿಯಲ್ಲಿ ಇಲಾಖೆ ಸುಮ್ಮನೆ ಕೂತಿದೆಯಾ ಅಥವಾ ಅವರ ಗಮನಕ್ಕಿಲ್ವಾ ಅನ್ನೋದನ್ನು ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ನಮಗೆ ತಿಳಿದು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟ ಮಾಡ್ತೀವಿ. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿ, ವೈಟ್ ನಂಬರ್ ಪ್ಲೇಟ್ ಹೊಂದಿರುವ ಕಾರ್ಗಳನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸದೆ ಸ್ವಂತಕ್ಕೆ ಉಪಯೋಗಿಸಿ. ಕಾನೂನಿಗೆ ವಿರೋಧವಾಗಿ ಯಾರು ನಡೆದುಕೊಂಡ್ರೂ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು. ವೈಟ್ ಬೋರ್ಡ್ ಇರತಕ್ಕಂಥದ್ದು ಅದನ್ನು ಕಮರ್ಷಿಯಲ್ ಆಗಿ ಉಪಯೋಗಿಸಬಾರದು, ಕಾನೂನಲ್ಲಿ ಇಲ್ಲ. ಅದರ ವಿರುದ್ಧವಾಗಿ ಅವಾಗ ನಮ್ಮವ್ರು ಆ್ಯಕ್ಷನ್ ತಗೊಂಡಾಗ ಕೋರ್ಟ್ಗೆ ಹೋಗಿದ್ದರು. ಕೋರ್ಟು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತೇಳಿ 6 ವಾರಗಳಲ್ಲಿ ನಿಲ್ಲಿಸಿ ಅಂತ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿಗೆ. ಆಮೇಲೆ ಒಂದು 3 ತಿಂಗಳ ಒಳಗಡೆ ನೀವು ಕಾನೂನು ತನ್ನಿ ಅಂತ ಹೇಳಿದ್ದಾರೆ. ಅವರು 6 ವಾರದಲ್ಲಿ ಬೈಕ್ ಟ್ಯಾಕ್ಸಿ ಎಲ್ಲ ನಿಲ್ಲಿಸಲೇಬೇಕಾಗುತ್ತೆ ಕೋರ್ಟ್ ಆದೇಶ. ಆಮೇಲೆ ನಮ್ಗೆ ಅವಕಾಶ ಇದೆಯಲ್ಲ, 3 ತಿಂಗಳ ಅವಕಾಶ ಇದೆ, ಅಷ್ಟರಲ್ಲಿ ನಾವು ಕಾನೂನು ತರ್ತೀವಿ. ಕಾನೂನು ಬಾಹಿರವಾಗಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ತಪ್ಪೇ ಅದು. ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿಗಳು ಅವರು ಸಪೋರ್ಟ್ ಮಾಡಿದ್ರು ಕೂಡ ಕಾನೂನು ಬಾಹಿರವಾಗಿ ಯಾರೂ ಮಾಡೋಕ್ಕೆ ಹೋಗಬೇಡಿ, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿ ಅಂತೇಳಿ. ಇನ್ನು ಈ ಹಿಂದೆ ಸಾರಿಗೆ ಇಲಾಖೆಯು ಕಾರ್ ಪೂಲಿಂಗ್ಗಾಗಿ ನೀತಿಯನ್ನು ರೂಪಿಸಲಾಗುವುದು ಎಂದು ಹೇಳಿತ್ತು. ಆದರೆ ಅದು ಕಾರ್ಯಗತವಾಗಿಲ್ಲ. ಇದರ ನಡುವೆ ಕ್ಯಾಬ್ ಚಾಲಕರ ಒಕ್ಕೂಟಗಳು ಕಾರ್ ಪೂಲಿಂಗ್ ಅನ್ನು ವಿರೋಧಿಸುತ್ತಲೇ ಇವೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.